ಯಾರ ಕಾಲಘಟ್ಟದ್ದು ಇದು ಅರಮನೆ ಅಂತ ಹೇಳ್ಬೋದು? 1ನೇ ಪುಲಿಕೇಶಿನ ಕಾಲಘಟ್ಟದ್ದು, ಅಂದ್ರೆ ಅಲ್ಲ 1ನೇ ಪುಲಿಕೇಶಿನ 6ನೇ ಶತಮಾನದಲ್ಲಿ. ಇದು ತುಂಬಾ ಚಿಕ್ಕದಂತ ರಸ್ತೆ. ಸಿರಿಧಾನ್ಯಗಳ ಸಂಗ್ರಹ ಅಂದ್ರೆ ಫುಡ್ ಸ್ಟೋರೇಜ್ ಅಂತೆಲ್ಲ, ಆ ರೀತಿ ಆಹಾರಗಳನ್ನ ಧಾನ್ಯಗಳನ್ನ ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ. ಹೇಗ್ ಮಾಡಿದಾರೆ ನೋಡಿ, ಆ ಕಡೆ ಈ ಕಡೆ ಬಂಡೆನ ಕೊರೆದಿಲ್ಲ ಅಷ್ಟೇ ನೋಡಿ. ಒಂಥರ ಹಳ್ಳಿಗಳಲ್ಲಿ ಹಾಗೆ ಅಂತ ಹೇಳ್ತೀವಿ, ಅಂದ್ರೆ ಭೂಮಿ ಒಳಗಡೆ 2 ಮೀಟರ್ ತೆಗೆದು ಅದು ಜೋಳ ಇಡುದು ಅಂತ ವ್ಯಕ್ತಿಗಳನ್ನ ಇಲ್ಲಿ ಒಳಗೆ ಇಡಲಿಕ್ಕೆ ಒಂದು ಜೈಲ್ ತರ ಇದ್ದಂಗೆ ಒಂಥರ. ಇದು ದೇವಸ್ಥಾನ ಅಲ್ಲ, ಕಾಲದ ಜೈಲು ಆ ತರ. ರಾಜರು ಬಂದ್ರು ಇಲ್ಲಿ ಬೆಟ್ಟನ ಹತ್ಬೇಕು, ಹೌದೌದು, ಬಂದ್ರು ಹತ್ಬೇಕು, ಪ್ರಜೆಗಳು ಬಂದ್ರು ಹತ್ಬೇಕು. ಫುಲ್ ಸ್ಟೋರೇಜ್ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಅಲ್ಲಿವರೆಗೂ ಇದೆಯಲ್ಲ, ಇಲ್ಲಿ ಇದೆ. ಇಲ್ಲಿ ಇದು ಕೋಟೆ ಇದೆಲ್ಲ, ಇದು ನಾವೇನಾದ್ರು ಮಧ್ಯಪ್ರದೇಶ ಆ ಕಡೆ ಹೋದಾಗ ಕೋಟೆ ಇದಕ್ಕಿಂತ ಎತ್ತರವಾಗಿರುತ್ತೆ, ತುಂಬಾ ಹೈಟ್ ಅಲ್ಲಿ ಇರುತ್ತೆ ಕೋಟೆ. ತುಂಬಾ ದಪ್ಪ ಕಲ್ಲುಗಳನ್ನ ಅಲ್ಲೆಲ್ಲ ಬಳಕೆ ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಇದಕ್ಕಿಂತ ದಪ್ಪ ಕಲ್ಲುಗಳನ್ನ ಬಳಕೆ ಮಾಡಿದ್ದಾರೆ. ಏನು ಗ್ವಾಲಿಯರ್ ಫೋರ್ಟ್ ಆಗಿರ್ಬೋದು, ಜೈಪುರ್ ಪ್ಯಾಲೇಸ್ ಆಗಿರ್ಬೋದು, ಆ ಸುತ್ತು ಕೋಟೆಯನ್ನು ಹೋಗ್ಬೇಕಾದ್ರೆ ಸುಮಾರನೇ ಒಂದು 2-3-4 ತಾಸು ಗಂಟೆ ನಾವು ತಿರುಗಾಡ್ಬೇಕಲ್ಲ ಅಲ್ಲಿ ಹೋದಾಗ. ಅಂತ ದೊಡ್ಡ ದೊಡ್ಡ ಕೋಟೆಗಳನ್ನ ನಾವು ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ರಾಜಸ್ಥಾನ ಇನ್ನು ಉಳಿಸ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಅದೆಲ್ಲ ಮಿಡಲ್ ಹಿಸ್ಟ್ರಿ, ಅದೆಲ್ಲ ನಾಟ್ 5th ಸೆಂಚುರಿ, ಅದೆಲ್ಲ 12th ಸೆಂಚುರಿಲಿ ಆಗಿದ್ದು, 12ನೇ ಶತಮಾನ, 13-14ನೇ ಶತಮಾನದಲ್ಲಿ ಆ ಥರ. ಬಟ್ ಇವು ಬಂದ್ಬಿಟ್ಟು 6ನೇ ಶತಮಾನದಲ್ಲಿ ಮಾತ್ರ ಈ ಕಡೆ. ಆದರೆ ಇದು ಎಲ್ಲ ಬಿದ್ದೋಗಿತ್ತು. ಈ ಮನೆ ಥರ ಏನು ಗೋಡೆ ಇದೆಲ್ಲ, ಇದೆಲ್ಲ ನೆಲಸಮ ಆಗಿತ್ತು. ಸೇಮ್ ಹ್ಯಾಸ್ ಹೇಗಿತ್ತು ಅದೇ ಪ್ರಕಾರ ಈ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವರು ಇದನ್ನ ರೀಬಿಲ್ಡ್ ಮಾಡ್ತಾರೆ. ಒಳಗಡೆ ಜಸ್ಟ್ ಓಪನ್ ಹಾಲ್ ಇದೆ. ಇದು ನೋಡಿ ಚಿಕ್ಕಲ್ಲ, ಅದು ಹೆಂಗೆ ಬದಲ ಫೋಟೋಗ್ರಫಿ ಈ ತರ, ಇಟ್ ಇಸ್ ಇಮ್ಯಾಜಿನೇಷನ್. ಇಲ್ಲೊಂದು ಸ್ವಲ್ಪ ಸಿಗುತ್ತೆ, ಮೇಲೆ ಒಂದು ಸ್ವಲ್ಪ ಪ್ರೂಫ್ ಸಿಗುತ್ತೆ. ಯಾಕಂದ್ರೆ ಈಗ ಏನಾಗಿದೆ, ನೀವು ಕಟ್ಟಿದ ಮನೆಗಳನ್ನೇ 300-400 ವರ್ಷ ಬಿಟ್ಟರೆ ಮನೆ ಸಿಗುದಿಲ್ಲ. ನಾವೇನಾದ್ರೆ ಮನೆ ಕಟ್ಟಿ ಒಂದು 100 ವರ್ಷ ಬೆಂಗಳೂರು ಸಿಟಿಯಲ್ಲಿ ಸೆಟ್ಲ್ ಆಗಿಬಿಟ್ರೆ 50 ವರ್ಷ ರಿಟರ್ನ್ ಬರೋದ್ರೊಳಗಡೆ ಆ ಮನೆ ಬೇರೆದ್ರ ಹೆಸರಲ್ಲಾಗಿರುತ್ತೆ. ಅದು ಮನೆಯೇ ಬೇರೆ ಕಬ್ಜಾಲದ ಯಾರೋ ಅಂಡರ್ಲಿ ಹೋಗ್ಬಿಡುತ್ತೆ ಅಲ್ವಾ. ಬಟ್ ಈ ಚಾಲುಕ್ಯರ ಇತಿಹಾಸ 6ನೇ ಶತಮಾನದ್ದು, ಅಂದ್ರೆ 1500 ವರ್ಷಗಳ ಹಿಂದಿನ ಅರಮನೆ ನಾವು ಹುಡುಕ್ಲಿ ಹೋಗೋದು ನಮ್ಗೆ ಸಿಗುದಿಲ್ಲ ಅವೆಲ್ಲ. ಯಾಕಂದ್ರೆ ಎಲ್ಲ ಪಾಳ ಬಿದ್ದಿದೆ, ಎಲ್ಲ ಹೋಗ್ಬಿಡುತ್ತೆ. ಮಾತ್ರ ಯಾರ ಕಾಲಘಟ್ಟದ್ದು ಇದು ಅರಮನೆ ಅಂತ ಹೇಳ್ಬೋದು? 1ನೇ ಪುಲಿಕೇಶಿನ ಕಾಲಘಟ್ಟದ್ದು, ಅಂದ್ರೆ ಅಲ್ಲ 1ನೇ ಪುಲಿಕೇಶಿನ 6ನೇ ಶತಮಾನದಲ್ಲಿ, 6ರಿಂದ 8ನೇ ಶತಮಾನ. ಬಟ್ 7ರಿಂದ 8ನೇ ಶತಮಾನದಲ್ಲಿ ಚಾಲುಕ್ಯರು ಪಟ್ಟದಕಲ್ಲಿ ಸ್ವಲ್ಪ ದಿವಸ ಅಲ್ಲಿ ನೆಲೆಸ್ತಾರೆ, ಅಲ್ಲಿ ವಾಸ ಮಾಡ್ತಾರೆ ಪಟ್ಟದಕಲ್ಲಲ್ಲಿ. ಅಂದ್ರೆ 3 ಸ್ಥಳದಲ್ಲಿ ಹೋಗ್ತಾ ಇದ್ರು, 3 ಸ್ಥಳದಲ್ಲಿ ಕೂಡ ಮನೆಗಳನ್ನ ಕಟ್ಕೊಂಡಿದ್ರು ಅವರು. ಇಲ್ಲಿ ಕೆಲಸ ಶುರು ಆದಾಗ ಇಲ್ಲಿ ಬರೋದು. ಬಟ್ ಅವ್ರ ಫ್ಯಾಮಿಲಿ ಒಂದ್ ಕಡೆ ಇಲ್ಲಿ ಇರ್ತಾ ಇದ್ರು. ಇದು ಸೇಫ್ಟಿ ಜಾಗ, ಸೇಫ್ಟಿ ಪ್ಲೇಸ್ ಅಲ್ಲ. ಅಲ್ಲಿ ಏನಂದ್ರೆ ಒಂದು 35 ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದು ದಿವಸನೇ ಸಮಯ ತಗೊಳ್ತಾ ಇದ್ರು. ಬಟ್ ಅದ ಹಂಗೇನೆ ಒಂದು ನಿಧಾನವಾಗಿ ಇವರು ಅವರ ಕುಟುಂಬವನ್ನ ಈ ಕಡೆ ಶಿಫ್ಟ್ ಮಾಡ್ತಾರೆ, ಬದಾಮಿಗೆ. ಅತಿ ಹೆಚ್ಚು ಅವರು ವಾಸ ಮಾಡ್ತಿರೋ ಸ್ಥಳ ಅಂದ್ರೆ ಬದಾಮಿ. ಅಂದ್ರೆ ಬಂಡೆಗಳೇ ಇಷ್ಟ ಆಗ್ತಾ ಇತ್ತ ಅವರಿಗೆ ಬಾದಾಮಿ? ಅಲ್ಲ, ಯಾಕಂದ್ರೆ ಅವ್ರಿಗೆ ಜೀವನಕ್ಕೆ ಸೇಫ್ಟಿ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ, ಇವಾಗ ಏನಾದರೂ ಬೈ ಚಾನ್ಸ್ ಬಹುಶಃ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಆದರೆ, ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ ಆರ್ಮಿ ಅವರು ಈ ರಾಜಸ್ಥಾನ್, ಗುಜರಾತ್, ಪಶ್ಚಿಮ ಬಂಗ, ಇದು ಪಂಜಾಬ್, ಆ ಏನೋ ಬಾರ್ಡರ್ಲಿ ಇರ್ತಕ್ಕಂಥ ಹಳ್ಳಿಗಳ ಜನ ಇರ್ತಾರಲ್ಲ, ಅವ್ರನ್ನ ಏನು ಮಾಡ್ತಾರೆ, ನೀವೆಲ್ಲ ಹೇಳ್ರಿಯಪ್ಪ ಅಂತ ಹೇಳಲ್ಲ, ವಿತಿನ್ ಸೆಕೆಂಡಲ್ಲಿ ಅವ್ರನ್ನ ರಿವರ್ಸ್ ಹಿಂದಕ್ಕೆ ತೊಗೊಳ್ತಾರೆ. ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ದೂರ ಅವ್ರು ಅಲ್ಟರ್ನೇಟ್ ಆಗಿ ಒಂದು ಮನೆಗಳನ್ನ ನಿರ್ಮಿಸ್ತಾರೆ, ಸೆಡ್ ಹಾಕಿ. ಆ ಯುದ್ಧ ಮುಗಿದು ಹೋದ ನಂತರ ಮತ್ತೆ ಅವರು ಹೊಲ ಗದ್ದೆಗಳ ವ್ಯವಸಾಯ ಮಾಡ್ಬೋದು, ಅವ್ರ ಮನೆಗಳು ಹೋಗ್ಬೋದು. ಅದಕ್ಕೇನು ಲಾಸ್ ಆಗಿದ್ರೆ ದುಡ್ಡು ಕೊಡ್ತಾರಲ್ಲ. ನೋಡ್ರಿ ರೂಲ್ಸ್ ಹೇಗಿದೆ ಅಂದರೆ, ಇದು ಹಾಗೇನೆ. ಅಲ್ಲೇನೋ ಕೆಳಗಡೆ ಇರುವಂಥ ಸಮಯದಲ್ಲಿ ಇವ್ರ ಮೇಲೆ ಯಾರೋ ದಂಡೆತ್ತಿ ಬಂದರೆ, ಇವ್ರೇನೋ ಯುದ್ಧಕ್ಕೆ ಹೋಗಾಗಿದ್ರೆ ಇವ್ರ ಕುಟುಂಬವನ್ನ ಸೇಫ್ ಅಂತ ಇಲ್ಲಿ ಇರ್ತಿದ್ರು. ಸೈನಿಕರಲ್ಲಿ ಕಾವಲುಗರಲ್ಲಿ ದ್ವಾರ ಮಂಡಲದಲ್ಲಿ ಕಾಯ್ತಾ ಇದ್ರು. ಯಾರಿಗೂ ಅವಕಾಶ ಎಲ್ಲಿಂದ ಬರ್ತಾರೆ, ಯಾರು ಬರ್ಲಿಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಅದು ಇವಾಗ ಏನು ನಮ್ಮ ಆರ್ಮಿ ರೂಲ್ಸ್ ಆಗಿರ್ಬೋದು, ರಾಜನ ಒಂದು ಮಂತ್ರಿಗಳ ರೂಲ್ಸ್ ಆಗಿರ್ಬೋದು, ರಾಜ ಮಹಾರಾಜರ ಕಾಲದಿಂದಲೇ ಆ ಪ್ಲಾನಿಂಗ್ ಎಲ್ಲ ಬಂದಿರುತ್ತೆ ಅಷ್ಟೇ. ಅದನ್ನೇ ನಾವು ಫಾಲೋ ಮಾಡ್ತೀವಿ. ಹೌದೌದು. ಅದೇ ಇವಾಗ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಇದು ಮಾಡ್ತೀವಿ. ಸರ್, ಅವಾಗ ಮೆಟ್ಲುಗಳು ಇತ್ತ? ಹೌದೌದು, ಮೆಟ್ಲು ಮಾಡ್ಕೊಂಡಿದ್ರು. ಮೆಟ್ಲು ಅಂದ್ರೆ ತುಂಬಾ ಎತ್ತರವಾಗಿ, ಇಷ್ಟು ಚಿಕ್ಕದಾಗೆಲ್ಲ, ಅಂದ್ರೆ ನ್ಯಾಚುರಲ್ ಬಂಡೆನ ಕೊರೆದು ನೀವು ನೋಡ್ಬೋದು ಅಲ್ಲಿ ಎಡಗಡೆ, ಆ ರೀತಿ ಅಲ್ಲಿದೆಲ್ಲ ಬಂಡೆ, ಆ ರೀತಿ ಬಂಡೆನ ಕಟ್ ಮಾಡಿ ಮೆಟ್ಲುಗಳನ್ನ ಮಾಡ್ತಾ ಇದ್ರು ಎತ್ತರ ಹೋಗ್ಲಿಕ್ಕೆ. ಮತ್ತು ಇಲಾಖೆಯವರು
ಇಲ್ಲೇ ಲೋಕಲ್ ಕಲ್ಲನ್ನು ಕಟ್ ಮಾಡಿ ಮಾಡಿದ್ದಾರೆ ಅಷ್ಟೇ. ಆಸ್ ಇಟ್ ಈಸ್ ಯಾವ ರೀತಿ ಇದೆ ಅದೇ ರೀತಿ ಉಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬಂದಂತ ಪ್ರೇಕ್ಷಕರಿಗೆ ಕೂಡ ತುಂಬಾ ಅನುಕೂಲ ಆಗ್ಲಿ ಅಂತ. ನಮಗಿಂತ ಹತ್ತಕ್ಕೆ ಆಗ್ತದೆ, ಅಷ್ಟೇ ಸುಸ್ತಾಗ್ತದೆ. ಆಗಿನ ಕಾಲದಲ್ಲಿ ಹೆಂಗ್ ಹತ್ತುತ್ತಾ ಇದ್ರು ಸರ್. ಪ್ರತಿನಿತ್ಯ ಅವ್ರು ಹೋಗುವುದು ಬರುವುದು ಇಟ್ ಇಸ್ ಕಾಮನ್. ಓ ಮೈ ಗಾಡ್. ಅವ್ರು ಡೈಲಿ ವಾಕ್. ರಾಜರು ಬಂದ್ರು ಇಲ್ಲಿ ಬೆಟ್ಟನ ಹತ್ಬೇಕು, ಹೌದೌದು, ರಾಣಿಯರು ಬಂದ್ರು ಹತ್ಬೇಕು, ಪ್ರಜೆಗಳು ಬಂದ್ರು ಹತ್ಬೇಕು. ಆದ್ರೆ ಅವರು ಆಲ್ಮೋಸ್ಟ್ ವಾಸ ಮಾಡುವುದು ಸ್ಥಳ ಬಂಡೆ ಇಲ್ಲೇ ಅಲ್ಲ. ಏನು ಅನ್ಆಪರ್ಚುನೇಟ್ಲಿ ಏನೋ ಬಹುಶಃ ಏನಾದ್ರೂ ಇವ್ರ ಮೇಲೆ ಏನೋ ಅಂತ ಕೆಟ್ಟ ಗಳಿಗೆ ಬಂದ್ರೆ ವೈರಿಗಳು ಬರ್ತಾರೆ ಅಂದಾಗ ಮಾತ್ರ. ಇವಾಗ ಉಕ್ರೇನ್ ರಷ್ಯಾ ಯುದ್ಧ ನಡೆದಾಗ ಕೆಲ ಬಂಕರ್ ಅಂತ ಹೇಳ್ತೀವಿ, ನೆಲಮಾಳಿಗೆ ಮೇಲೆ. ಈಗ ಬಾಂಬನ್ನು ಹಾಕಿದಾಗ ಇಲ್ಲಿ ಜನ ಎಲ್ಲಿ ಹೋಗ್ತಾರೆ ಅವರು? ಆಸ್ ಅಂಡರ್ ಗ್ರೌಂಡ್ ಸೇಫ್ಟಿಗೋಸ್ಕರ. ಕೆಳಗಡೆ ಮೇಲೆಗಡೆ ಅಲ್ಲ, ಇಲ್ಲಿ ಮೇಲೆಗಡೆ ಅವಾಗೆಲ್ಲ ಬಾಂಬ್ ಇರಲಿಲ್ಲ. ಇವಾಗೆಲ್ಲ ಬಾಂಬ್ ಇದೆ, ಪರಮಾಣು ಬೇರೆ ಅಣುಬಾಂಬು ಬೇರೆ ಬೇರೆ ಥರ ವೈಜ್ಞಾನಿಕವಾಗಿ ಕಂಡಿಡಿದಿದ್ದಾರೆ. ಆಗ ಆ ಥರ ಇರಲಿಲ್ಲ, ಅವಾಗೆಲ್ಲ ಮೇಲೆ ಹೋಗ್ತಿದ್ರು. ಇವಾಗ ಮೇಲೆ ಆರ್ಸೋ ಬಾಂಬ್ ಇದೆ ಅಲ್ಲ, ಮೇಲೆ ಹೋಗ್ತಾರೆ. ಅವಾಗೆಲ್ಲ ಇರಲಿಲ್ಲ, ಹಂಗಾಗಿ ಮೇಲೆ ಹೋಗ್ತಾ ಇದ್ರು. ಇವಾಗ ಕೆಳಗೆ ಹೋಗ್ತಿದ್ದಾರೆ. ಮೆಟ್ಲಿದೆ ಇನ್ನು. ಹಂಗಾರೆ ಬಾದಾಮಿ ಒಂದಿನ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು, ಆರಾಮಾಗಿ ಹತ್ತಿ ಇಳಿತೀನಿ ಅಂದ್ರೆ. ಇಲ್ಲ, ಸೀನಿಯರ್ ಸಿಟಿಜನ್ ಆದವರು 2 days ಪ್ಲಾನಿಂಗ್ ಮಾಡಬೇಕು. ಒಂದು ದಿವಸ ಬಾದಾಮಿ, ಒಂದು ದಿನ ಐಹೊಳೆ ಪಟ್ಟದಕಲ್ಲು. ಬೆಟರ್ ಫಾರ್ ದೆಮ್. ಯಾವ ಸೀಸನ್ ಬೆಸ್ಟ್ ಸರ್ ಇಲ್ಲಿಗೆ ವಿಸಿಟ್ ಮಾಡ್ಲಿಕ್ಕೆ? ಬರುವಂಥ ಪ್ರವಾಸಿಗರಿಗೆ ನಾವು ಫಸ್ಟ್ ಆಫ್ ಆಲ್ ಈ ಬೆಂಗಳೂರಿಂದ ನೀವು ಬರಬೇಕಾದ್ರೆ ಚಿತ್ರದುರ್ಗ ಹಂಪಿ ನೋಡದೇ ಇದ್ರೆ ಚಿತ್ರದುರ್ಗ ಹೊಸಪೇಟೆ ಸ್ಟೇ ಮಾಡಿ ಹಂಪಿ ನೋಡಿಕೊಂಡು 2 days ಹಂಪಿ ಪ್ಲಾನಿಂಗ್ ಮಾಡಿಕೊಂಡು ಅಲ್ಲಿಂದ ಬೈಪಾಸ್ ಕುಷ್ಟಗಿ, ಇಲ್ಕಲ್, ಹುನಗುಂದ, ಐಹೊಳೆ ಪಟ್ಟಕ್ಕೆ ಒಂದು ದಿವಸ ಮುಗಿಸಿ ಒಂದು ದಿವಸ ಈ ಬಾದಾಮಿಯಲ್ಲಿ ಸ್ಟೇ ಮಾಡಿ ಮತ್ತೆ 3 ದಿವಸ ಈ ಬಾದಾಮಿ ಗುಹೆಗಳನ್ನು ಮತ್ತು ಈ ಬೆಟ್ಟ ಗುಡ್ಡವನ್ನು ಸಂಪೂರ್ಣವಾಗಿ ಆ ಭೂತನಾಥ ಟೆಂಪಲ್ಲು ಇದರೆಲ್ಲ ವೀಕ್ಷಣೆ ಮಾಡಿ ಮತ್ತೆ 3 ದಿವಸ ಹೋಗುವುದು. ಅಂದರೆ ಆ ಪ್ರವಾಸಿಗರು ಬರುವಂಥ ತಿಂಗಳು ಅಂದರೆ ಇಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಪ್ ಟು ಫೆಬ್ರವರಿವರೆಗೆ ಚೆನ್ನಾಗಿರುತ್ತೆ. ಫೆಬ್ರವರಿ ಆದ ನಂತರ ಸ್ವಲ್ಪ ಬಿಸಿಲು ಹೆಚ್ಚಾಗುತ್ತೆ. ಹಾಗಾಗಿ ಅವಾಗ ಬಂದವರೆಲ್ಲ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ 1 ಗಂಟೆ ಇದು ಮಾಡ್ತಾರೆ. ಈ ಥರ ಇಲ್ಲಿ ಜಸ್ಟ್ ಒಂದು ದೇವಸ್ಥಾನ ಆ ಕಡೆ 2 ಬಂಡೆ, ಒಂದು ವಾಚ್ ಟವರ್ ಥರ ರೌಂಡ್ ಶೇಪ್ ಇದ್ದಂಥ ವಾಚ್ ಟವರ್ ಇದೆ. ಆ ಥರ ಇದು ದೇವಸ್ಥಾನ ಮೇಲೆಗಡೆ. ಇದು ಕೂಡ ಒಂದು ಮಹಾದ್ವಾರ ಮಂಟಪ ಅಲ್ಲ ಹೋಗ್ಲಿಕ್ಕೆ. ಇದು ತುಂಬ ಚಿಕ್ಕದಂಥ ರಸ್ತೆ. ಹೇಗ್ ಮಾಡಿದಾರೆ ನೋಡಿ, ಆ ಕಡೆ ಈ ಕಡೆ ಬಂಡೆನ ಕೊರೆದಿಲ್ಲ ಅಷ್ಟೇ ನೋಡಿ, ಒಂಥರ ಮ್ಯಾನ್ ಮೇಡ್ ತರ ಇದೆ ಬಂಡೆ. ಇದು ಮಾತ್ರ ಇಲಾಖೆಯವ್ರು ಮಾಡಿದ್ರು ಸ್ಟೆಪ್ಸ್ ಅನ್ನ. ಅಂದ್ರೆ ಬಂಡೆಗಳು ಗ್ಯಾಪ್ ಇದ್ದಿದ್ದ ಆಸ್ ಇಟ್ ಇಸ್ ಅದನ್ನೇ ರೋಡ್ ತರ ಮಾಡ್ಕೊಂಡ್ಬಿಟ್ಟಿದೆ. ವಾ ಸರ್, ಪಕ್ಕ ಪಕ್ಕನೇ ವಾಚ್ ಟವರ್ ಇದೆ 3. ಇದು ವಾಚ್ ಟವರ್ ಅಲ್ಲ ಮೇಡಮ್, ಇದು ವಾಚ್ ಟವರ್ ಅಲ್ವಾ? ಸಿರಿಧಾನ್ಯಗಳ ಸಂಗ್ರಹ ಅಂದ್ರೆ ಫುಡ್ ಸ್ಟೋರೇಜ್ ಅಂತಲ್ಲ, ಆ ರೀತಿ ಆಹಾರಗಳನ್ನ, ಧಾನ್ಯಗಳನ್ನ ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ. ನಾವು ಇವಾಗ ಹಳ್ಳಿಗಳಲ್ಲಿ ಹಾಗೆ ಅಂತ ಹೇಳ್ತೀವಿ, ಅಂದ್ರೆ ಭೂಮಿ ಒಳಗಡೆ 2 ಮೀಟರ್ ತೆಗೆದು ಅದು ಜೋಳ ಇಡೋದು, ಯಾವಾಗ ಬೇಕು ಆವಾಗ ತೆಗೆದುಕೊಳ್ಳೋದು. ಇದು ಕೂಡ ಆಗಿನ ಕಾಲದಲ್ಲಿ ಅಂತ ವ್ಯವಸ್ಥೆ ಇದು ಭೂಮಿ ಮೇಲ್ಭಾಗದಲ್ಲಿ ಮಾಡಿದ್ದಾರೆ ನೋಡಿ. ಅಂದ್ರೆ ಇದ್ರೊಳಗಡೆ ಇಲ್ಲದಲ್ಲ, ಒಳಗಡೆ ಹಾಕುವುದು, ಅವ್ರು ಯಾವಾಗ ಬೇಕೋ ಅವ್ರಿಗೆ ತೊಳೋದು. ಸ್ಟೋರೇಜ್ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಅಲ್ಲಿವರೆಗೂ ಇದೆಯಲ್ಲ, ಇಲ್ಲಿ ಇದೆ. ಇದನ್ನು ಕೂಡ ರೀಬಿಲ್ಟ್ ಮಾಡಿದ್ದಾರೆ. ಇದು ಕೂಡ ನಮ್ಗೆ ಗೊತ್ತಿದೆ, ಎಲ್ಲದು ಬಿದ್ದು ಹೋಗಿತ್ತಿದು. ಇತ್ತೀಚೆಗೆ ಇಲಾಖೆಯವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಇದನ್ನ ಈ ಥರ ಮಾಡ್ಬೋದಾಗಿತ್ತಲ್ಲ, ಮಾಡ್ಲಿಕ್ಕೆ ಬರಲ್ಲ. ಅದು ಹೇಗಿರ್ತೈತಿ ಅದೇ ರೀತಿನ ಅಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ, ರೀಬಿಲ್ಡ್. ಇಲ್ಲಿ ಮೇಲೆ ಹತ್ತಿ ನೋಡಿ, ಮೆಟ್ಲು ಹೇಗಿದೆ ಟೆರೆಸ್ ಮೇಲೆ, ಆ ಥರ ಮೇಲೆ ಹತ್ತಲಿಕ್ಕೆ ಆ ಥರ. ಇದು ಒಂದು ಧಾನ್ಯಗಳನ್ನ ಓಪನ್, ಅಲ್ಲಿ ನೋಡಿ ಓಪನ್ ಇಡಲಿಕ್ಕೆ ತಳಿಗಳನ್ನ ತರ್ತೀವಲ್ಲ ಅವ್ನು ತಂದು ಇಡೋದು, ಅವನ್ನೆಲ್ಲ ರಾಶಿ ಎಲ್ಲ ಮಾಡಿ ಮತ್ತೆ ಇದ್ರೊಳಗಡೆ ಇಡೋದು. ಅವ್ರಿಗೆ ಯಾವಾಗ ಬೇಕಾಗುತ್ತೆ ಅವಾಗ 100 kg 50 kg ಹಿಂಗೆ ತೊಗೊಂಡು ಹೋಗುತ್ತಾ ಇದ್ರು. ಅಲ್ಲ ಬೀಸು ಕಲ್ಲು, ಅವಾಗೆಲ್ಲ ಯಂತ್ರೋಪಕರಣಗಳು ಇರಲಿಲ್ಲ. ಇವಾಗೆಲ್ಲ ಯಂತ್ರೋಪಕರಣಗಳಿದೆ, ಗ್ರೈಂಡಿಂಗ್ ಮಾಡ್ಕೊತೀವಿ. ಬಟ್ ಅವಾಗೆಲ್ಲ ಗ್ರೈನೇರಿ ಆ ಥರ ಇದು ವ್ಯವಸ್ಥೆ. ಅಂದ್ರೆ ನಮ್ಮ ಚಾಲುಕ್ಯರ ಕಾಲದಲ್ಲಿ ಯಾವ ರೀತಿಯಾಗಿ ಧಾನ್ಯನ ಸ್ಟೋರೇಜ್ ಮಾಡ್ತಾ ಇದ್ರು ಅಂತ ನೋಡ್ಲಿಕ್ಕೆ ಇದೊಂದು ಅಂದ್ರೆ ಇದ್ರೊಳಗಡೆ ಇಟ್ರೆ ಎಷ್ಟು ವರ್ಷಾನ್ಗಟ್ಲೆ ಇಟ್ಟರು ಹಾಳಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ರಾಜಮನೆತನದವ್ರಿಗೆ ಮಾತ್ರ ಇಲ್ಲಿ ಇಡ್ತಾ ಇದ್ದಿದ್ದ.
ಇಲ್ಲ, ಎಷ್ಟು ಅವ್ರಿಗೆಲ್ಲ ಯಾರು ಬೇಕೋ ಅವ್ರಿಗೆಲ್ಲ ಇಟ್ಕೊಳ್ತಿದ್ರು ಅಷ್ಟೇ. ಅವರು ಕೊಡ್ತಾ ಇದ್ರು ಅವರು. ಅಂದರೆ ಅವರು ಮೂಲ ಆದಾಯ ವ್ಯವಸಾಯ ಅಲ್ವಾ, ಎಲ್ಲರೂ ಈ ಥರ ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಬಟ್ ಅತಿ ಹೆಚ್ಚು ಅವರು ಜನಸಂಖ್ಯೆ ತುಂಬ ಕಡಿಮೆ, ಈಗಿನಷ್ಟು ಜನಸಂಖ್ಯೆ ಇಲ್ಲ, 140 ಕೋಟಿ. ಇವಾಗ ನೀವು ಯಾವುದೇ ಸ್ಥಳದಲ್ಲಿ ಹೋಗಿ ಪ್ರತಿ 8 ಕಿಲೋಮೀಟರ್ ಆದ ನಂತರ ನಮಗೊಂದು ಹಳ್ಳಿ ಸಿಗುತ್ತೆ. ನೀವು ಜಮಖಂಡಿಂದ ಇಲ್ಲಿ ಬನ್ನಿ, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಪ್ರತಿ ಒಂದು 8 ಕಿಲೋಮೀಟರ್ಗೆ ಒಂದೊಂದು ರೂರಲ್ ಏರಿಯಾ ಅಥವಾ ಪಟ್ಟಣ ಸಿಟಿ ಸಿಗುತ್ತೆ. ಆಗ ಹಂಗಿರಲಿಲ್ಲ. ಅವಾಗೆಲ್ಲ ಹೇಗಿತ್ತಂದರೆ ಎಲ್ಲಿ ರಾಜರು ಅಲ್ಲಿ ಪ್ರಜೆಗಳಿಗೋಸ್ಕರ ರಾಜ, ರಾಜನಿಗೋಸ್ಕರ ಪ್ರಜೆಗಳಿರ್ತಿಲ್ಲ, ಪ್ರಜೆಗಳಿಗೋಸ್ಕರ ರಾಜನ ನಾನು ಆಯ್ಕೆ ಮಾಡೋದು, ಅವ್ರ ಮಂಟಪದಿಂದ ಆಯ್ಕೆ ಮಾಡ್ತಿದ್ರು. ಅವನು ಪ್ರಜೆಗಳಿಗೋಸ್ಕರ ಆಹಾರವನ್ನು ಈ ಥರ ಸಂಗ್ರಹ ಮಾಡಬೇಕಲ್ಲ. ಇಲ್ಲ ಸೈನಿಕರು ಅವನು ಹೇಳಿ ಬಿಡಪ್ಪನ ಬಿಟ್ಟು ಹೋಗ್ಬಿಟ್ರೆ ಅದು ತುಂಬ ಕಷ್ಟ. ಅಂದ್ರೆ ಈ ರೀತಿ ನಾವು ಮೂರ್ ನೋಡ್ತಿದ್ವಿ, ಎಷ್ಟು ಸ್ಟೋರೇಜ್ ಇಲ್ಲಿ ಇತ್ತು. ಹೌದು, ಈ ಕಡೆ ನೋಡಿ ಇಲ್ಲೆಲ್ಲದು ಬಿದ್ದು ಇದೆ, ಕೆಲವೊಂದು ಆ ಕಡೆ ಇದೆ, ಇದರ ಕೋಟೆ. ಓಕೆ, ಮತ್ತೆ ಮೇಲೆ ಹೋಗ್ಲಿಕ್ಕೂ ಕೂಡ ನೋಡಿ ಏಣಿ ತರ ಹೆಂಗ್ ವ್ಯವಸ್ಥೆ ಮಾಡಿದ್ದಾರೆ, ಆ ಥರ ಮೆಟ್ಲುಗಳನ್ನ. ಇವಾಗಲೂ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ್ರೆ ನೆಲಮಾಳಿಗೆಯಲ್ಲಿ ನೀವು ಹೇಳಿದ್ರಿ. ಹೌದೌದು, ಹಾಗೆ ಅಂತೀವಿ. ಹಳ್ಳಿಗಳಲ್ಲಿ ಹೋದಾಗ ಇವತ್ತಿನ ಕಾಲದಲ್ಲಿ ಯಾರು ಇಡಲ್ಲ ಮೇಡಮ್, ಯಾಕಂದ್ರೆ ಇವಾಗೆಲ್ಲ ಸ್ಟೀಲ್ ಡಬ್ಬ ಬಂದ್ಬಿಟ್ಟಿವೆ. ಸ್ಟೀಲ್ ಡಬ್ಬ ಅದು 100 kg ಇಡ್ಬೋದು, ಅದ್ರೊಳಗೆ ಇಡ್ತಾರೆ. ಇಟ್ಟು ಮತ್ತೆ ಬೇಕಾದಾಗೆಲ್ಲ ತೊಗೊಂಡ್ಬಿಡ್ತಾರೆ. ಅದು ಔಟ್ ಆಫ್ ದ ಏರಿಯಾದಲ್ಲೇ ಇಡೋದು ಅದನ್ನೆಲ್ಲ. ಕೆಲವೊಂದು ಪ್ರಾಣಿಗಳನ್ನ ಇಡಲಿಕ್ಕೆ, ಅಂದರೆ ಪ್ರಾಣಿ ಅಂದರೆ ಆನೆ ಕುದುರೆ ಅಲ್ಲ, ಮೇಕೆಗಳನ್ನು, ಕೆಲವೊಂದು ಅಪರಾಧಿಗಳನ್ನು, ಅಂತ ವ್ಯಕ್ತಿಗಳನ್ನ ಇಲ್ಲಿ ಒಳಗೆ ಇಡಲಿಕ್ಕೆ ಒಂದು ಜೈಲ್ ತರ ಇದ್ದಂಗೆ ಇದು ಒಂಥರ. ಇದು ದೇವಸ್ಥಾನ ಅಲ್ಲ, ಜೈಲು. ಆ ತರ ಕೆಲವೊಂದು ಪ್ರಾಣಿಗಳು ಬೇಕಾದ್ರಪ್ಪ ಅಂದ್ರೆ ಅವರು ವೆಜ್ ನಾನ್ ವೆಜ್ ಕೂಡ ಆಗಿದ್ರು. ಅವರು ಕೂಡ ಬರೀ ಪ್ಯೂರ್ ವೆಜಿಟೇರಿಯನ್ ಅಷ್ಟೇ ಅಲ್ಲ, ವೆಜ್ ಅಂಡ್ ನಾನ್ ವೆಜ್ ಈ ತರ ಒಳಗಡೆ ಓಪನ್ ಆಗಿದೆ ನೋಡಿ, ಓಪನ್ ಆಗಿದೆ. ಅಂದ್ರೆ ಅವ್ರಿಗೆ ಬೇಕಾದಂತ ಪ್ರಾಣಿಗಳನ್ನ ಬೇಟೆ ಆಡ್ಕೊ ಬಂದು ಇಲ್ಲಿ ಇಡ್ತಾ ಇದ್ರು. ಮತ್ತೆ ಅವ್ರು ತೋಳ್ತಾ ಇದ್ರು. ಅಥವಾ ಮತ್ತೆ ಅಪರಾಧತನ ಮಾಡಿದ ಅಪರಾಧಿಗಳನ್ನ ಕೂಡ ಒಳಗಡೆ ಇಡ್ತಾ ಇದ್ರು. ನೋಡ್ಲಿಕ್ಕೆ ಒಂಥರ ಚಿಕ್ಕದ ಬಾಗಿಲು, ಒಳಗೆ ನೋಡೋದು ತುಂಬಾ ದೊಡ್ಡದಾಗಿದೆ. ನೋಡ್ಲಿಕ್ಕೆ ಒಂದು ಗರಡಿ ಮಂಟಪ ತರ. ನೀವೇ ಹೋದಾಗ ಕೆಲವೊಂದು ಸ್ಥಳಗಳಲ್ಲಿ ಹೋದಾಗ ಗರಡಿ ಮಂಟಪ ಸಿಗುತ್ತೆ. ಆ ಗರಡಿ ಮಂಟಪದ ಮನೆ ಬಾಗಿಲು ಚಿಕ್ಕದಾಗಿರುತ್ತೆ, ಒಳಗೆ ತುಂಬಾ ಅದ್ಭುತವಾಗಿರುತ್ತೆ, ದೊಡ್ಡದಿರುತ್ತೆ. ಆ ತರ ಇದು ನಮಗೆ ಫೀಲಿಂಗ್ ಆಗುತ್ತೆ. ಎಲ್ಲಾ ತರನು ಯೂಸ್ ಮಾಡ್ತಿದ್ರು ಇಲ್ಲಿ, ಒಂದಕ್ಕಂತ ಸೀಮಿತವಾಗಿರ್ಲಿಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.